ನಟಿ ಪವಿತ್ರ ಜಯರಾಮ್ ಕೊನೆಯುಸಿರೆಳೆದಿದ್ದು ಅದಾದ ನಂತರ ಆಕೆಯ ಪ್ರಿಯತಮ ಕೂಡ ಸಾವನ್ನಪ್ಪಿದ್ದು ನೀವೆಲ್ಲ ಕೇಳಿಸ್ಕೊಂಡ್ರಿ ಮತ್ತು ನೋಡಿದ್ರಿ ಕೂಡ. ತೆಲುಗು ಇಂಡಸ್ಟ್ರಿಯಲ್ಲಿ ಹೆಸರು ಮಾಡ್ತಾ ಇದ್ದಂಥ ಕನ್ನಡದ ಪ್ರತಿಭೆ ಅಂತ ಬಹಳಷ್ಟು ಖುಷಿ ಇತ್ತು. ಅದರ ಜೊತೆಗೆ ಆಕೆ ಒಳ್ಳೆ ಪ್ರತಿಭಾವಂತ ಕಲಾವಿದೆ ಕೂಡ ಆಗಿದ್ರು. ಆದರೆ ದುರ್ವಿಧಿ ಬೇರೆ ಆಗಿತ್ತು. ಆಕ್ಸಿಡೆಂಟ್ನಲ್ಲಿ ಕೊನೆಯುಸಿರು ಎಳೆದ್ರು. ಆದರೆ ಇಂಥ ಪವಿತ್ರ ವೈಯಕ್ತಿಕ ಜೀವನದಲ್ಲಿ ತುಂಬಾನೇ ಅನುಭವಿಸಿದ್ರು ಅನ್ನೋದು ಅವರು ಸಾವನ್ನಪ್ಪಿದ ಮೇಲೆ ಗೊತ್ತಾಗ್ತಾ ಇದೆ. ಅದರ ಜೊತೆಗೆ ಅವರ ಪ್ರಿಯಕರ ಚಂದ್ರು ಯಾವತ್ತು ಕೊನೆಯುಸಿರೆಳೆದಿದ್ದು ಕೂಡ ದುರಂತ ಆಯಿತು. ಹೌದು, ತುಂಬ ಜನಕ್ಕೆ ಗೊತ್ತಿಲ್ಲದಂಥ ವಿಷಯ ಏನಾಗಿತ್ತು ಅಂದರೆ, ಪವಿತ್ರಾಗೆ ಮೊದಲೇ ಮದುವೆ ಆಗಿತ್ತು. ಅದು ಚಿಕ್ಕ ವಯಸ್ಸಿನಲ್ಲಿ ಮದುವೆ ಆಗಿತ್ತು. ದೊಡ್ಡ 2 ಮಕ್ಕಳಿದ್ದಾರೆ ಅನ್ನೋದು. ಮೊನ್ನೆ ಆಕ್ಸಿಡೆಂಟ್ ಆದಾಗ ಒಬ್ಬ ಯುವಕ ಕಣ್ಣೀರು ಹಾಕ್ತಾ ಇದ್ದ. ಆತನಿಗೂ ಕೂಡ ಕೈಗಳಿಗೆ ತಲೆಗಳಿಗೆ ಪೆಟ್ಟಾಗಿ ಹೋಗಿತ್ತು. ಸೊ ಇದೆಲ್ಲದರ ನಡುವೆ ಆತ ಬಿಕ್ಕಿ ಬಿಕ್ಕಿ ಅಳುತ್ತಾ, ನಾನು ಜೊತೆಯಲ್ಲೇ ಇದ್ದೆ, ಆಕೆ ಕೊನೆಯುಸಿರೆಳೆಯುವುದನ್ನು ನೋಡಿದೆ ಅನ್ನೋದನ್ನು ಹೇಳ್ಕೊಂಡಿದ್ದ. ಆತನನ್ನು ತುಂಬ ಜನ ಪವಿತ್ರನ ಗಂಡ ಅಂತಲೇ ಹೇಳಲಾಗಿತ್ತು. ಯಾಕಂದರೆ ಪವಿತ್ರ ಕನ್ನಡವನ್ನು ಕರ್ನಾಟಕವನ್ನು ಬಿಟ್ಟು ತುಂಬ ದಿನಗಳೇ ಆಗಿತ್ತು. ಅಂದರೆ ಅವರು ಮಂಡ್ಯದಲ್ಲಿ ಇರಲಿಲ್ಲ, ಹೈದರಾಬಾದ್ನಲ್ಲೇ ಇದ್ದಿದ್ದರಿಂದ ಪವಿತ್ರನ ವೈಯಕ್ತಿಕ ಜೀವನದ ಬಗ್ಗೆ ಕನ್ನಡಿಗರಿಗೆ ಯಾರಿಗೂ ಗೊತ್ತಿರಲಿಲ್ಲ. ಆದರೆ ದುರಂತ ಏನು ಅಂತಂದರೆ, ಆಕೆ ಜೀವನದಲ್ಲಾದಂಥ ಕಹಿ ಘಟನೆಗಳು, ಕಹಿ ಸತ್ಯಗಳು ಆಕೆ ಸಾವನ್ನಪ್ಪಿದ ನಂತರ ಹೊರಗೆ ಬರ್ತಾ ಇರೋದು. ಇದೀಗ ಆಕೆಯ ನೆನಪಿನಲ್ಲೇ ಪ್ರಿಯಕರ ಚಂದ್ರಕಾಂತ್ ಕೂಡ ನೇಣಿಗೆ ಶರಣಾಗಿದ್ದಾನೆ. ಇದೀಗ ಅವನ ವಿಚಾರವೂ ಕೂಡ ವೈರಲ್ ಆಗ್ತಾ ಇದೆ. ಹೌದು, ಇವತ್ತು ಬೆಳಗ್ಗೆ ಆತ ಕೂಡ ಸಾವನ್ನಪ್ಪಿದ ಅನ್ನುವಂಥ ವಿಚಾರ ಗೊತ್ತಾಗ್ತಾ ಇದ್ದ ಹಾಗೆಯೇ ಎಲ್ಲರೂ ಶಾಕ್ ಆಗಿದ್ರು. ಸಾವಿನಲ್ಲೂ ಒಂದಾದ ಅಮರ ಪ್ರೇಮಿಗಳು ಅಂತ ಹೇಳೋದಕ್ಕೆ ಶುರು ಮಾಡಿದ್ರು. ಇವರಿಬ್ಬರದು ಟ್ರೂ ಲವ್, ಪ್ಯೂರ್ ಲವ್ ಅನ್ನೋದಕ್ಕೆ ಶುರು ಮಾಡಿದ್ರು. ಸಾಮಾಜಿಕ ಜಾಲತಾಣಗಳಲ್ಲಿ ಇವರಿಬ್ಬರ ಒಂದಷ್ಟು ಫ್ಯಾನ್ ಪೇಜ್ಗಳು ಹುಟ್ಟುಕೊಂಡಿದ್ದು ಹೌದು, ಒಂದಷ್ಟು ರೀಲ್ಗಳು, ಒಂದಷ್ಟು ಹಾಡುಗಳು ಓಡಾಡಿದ್ದು ಕೂಡ ಹೌದು. ಆದರೆ ಇದೀಗ ಚಂದ್ರಕಾಂತನಿಗೆ ಮೊದಲೇ ಒಂದು ಮದುವೆ ಆಗಿತ್ತು. ಆತನಿಗೂ ಕೂಡ 2 ಮಕ್ಕಳು ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಅದರ ಜೊತೆಗೆ ಪವಿತ್ರ ಮತ್ತು ಇವನ ಸಂಬಂಧ ಹೇಗೆ ಬೆಳೀತು, ಏನೆಲ್ಲ ಆಯಿತು ಅನ್ನೋದನ್ನು ಸ್ವತಃ ಚಂದ್ರಕಾಂತ್ ಅವರ ವೈಫ್ ಹೇಳ್ಕೊಂಡಿದ್ದಾರೆ. ಕಣ್ಣೀರು ಹಾಕಿದ್ದಾರೆ, ಬಿಕ್ಕಿ ಬಿಕ್ಕಿ ಅತ್ತಿದ್ದಾರೆ. ಚಂದ್ರಕಾಂತ್ ತಾಯಿ ಕೂಡ ಕಂಗಾಲಾಗಿ ಹೋಗಿದ್ದಾರೆ. ಅದರ ಜೊತೆಗೆ ಚಂದ್ರಕಾಂತ್ಗೆ ಹಿಡಿ ಶಾಪವನ್ನು ಹಾಕ್ತಾ ಇದ್ದಾರೆ. ಪವಿತ್ರಗೂ ಕೂಡ ಬೈತಾ ಇದ್ದಾರೆ. ಅರೆ, ಸಾವನ್ನಪ್ಪಿರುವಂಥ 2 ಜೀವಗಳಿಗೆ ಯಾಕೆ ಬೈತಾ ಇದ್ದಾರೆ, ಅಂಥದ್ದು ಏನಾಯಿತು, ಅಂಥದ್ದು ಏನು ಮಾಡಿದ್ರು ಅಂತಂದರೆ, ಇವರಿಬ್ಬರ ಸ್ಟೋರಿಯೇ ಒಂದು ರೀತಿಯಲ್ಲಿ ಟ್ರ್ಯಾಜಿಡಿ ಆಗಿಬಿಟ್ಟಿದೆ. ಹೌದು, ಪವಿತ್ರ ಮತ್ತು ಚಂದ್ರಕಾಂತ್ ಇಬ್ಬರು 1-2 ಸೀರಿಯಲನ್ನು ಒಟ್ಟಿಗೆ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಪರಿಚಿತರಾಗಿದ್ದಾರೆ. ಪವಿತ್ರ ತನ್ನ ಹಿಂದಿನ ಲೈಫ್ ಸ್ಟೋರಿಯನ್ನು ಹೇಳ್ಕೊಂಡಿದ್ದಾಳೆ. ತನಗೆ ಮೊದಲೇ ಮದುವೆ ಆಗಿದ್ದು, 2 ಮಕ್ಕಳಿರೋದು, ಜೀವನದಲ್ಲಿ ಅನುಭವಿಸ್ತಾ ಇರುವಂಥ ನೋವು ಎಲ್ಲವನ್ನ ಚಂದ್ರಕಾಂತ್ ಬಳಿ ಹೇಳ್ಕೊಂಡಿದ್ದಾಳೆ. ಆಗಲೇ ಚಂದ್ರಕಾಂತ್ಗೂ ಕೂಡ ಮದುವೆ ಆಗಿತ್ತು. ಚಂದ್ರಕಾಂತ್ ಕೂಡ ಪ್ರೀತಿಸಿಗೆ ಮದುವೆ ಆಗಿತ್ತು. ಮನೆಯವರು ಒಪ್ಪಿಗೆ ನೀಡದೇ ಇದ್ರೂ ಪ್ರೀತಿಸಿದವಳನ್ನು ಮದುವೆ ಆಗಿದ್ದ. 2 ಮಕ್ಕಳು ಕೂಡ ಇದ್ರು. ಅವರದ್ದು ಮುದ್ದಾದ ಸಂಸಾರ. ಇನ್ನು ಪವಿತ್ರ ಚಂದ್ರಕಾಂತ್ನನ್ನ ಮೊದಲಿಗೆ ಅಣ್ಣಯ್ಯ ಅಂತ ಕರೀತಾ ಇದ್ಲು ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಅಣ್ಣಯ್ಯ ಅಂತ ಹೇಳ್ತಾ ಇದ್ದ ಆಕೆಗೆ ಚಂದ್ರಕಾಂತ್ ಮೇಲೆ ಲವ್ ಆಗಿತ್ತು. ಚಂದ್ರಕಾಂತ್ಗೂ ಕೂಡ ತನಗೆ ಮದುವೆ ಆಗಿದೆ, 2 ಮಕ್ಕಳಿದ್ದಾರೆ, ಪ್ರೀತಿಸಿ ಮದುವೆ ಆಗಿದ್ದೇನೆ ಅನ್ನೋದನ್ನು ಮರೆತು ಪವಿತ್ರ ಜೊತೆಗೆ ಸಂಬಂಧ ಬೆಳೆದಿತ್ತು. ಅದು ಈ ಲಾಕ್ಡೌನ್ ಟೈಮ್ನಲ್ಲಿ ಅವರಿಬ್ಬರ ಪ್ರೀತಿ, ಅವರಿಬ್ಬರ ಸಂಬಂಧ ಮತ್ತಷ್ಟು ಗಟ್ಟಿಯಾಗಿತ್ತು. ಆ ಕಾರಣಕ್ಕಾಗಿ ಚಂದ್ರಕಾಂತ್ ಮನೆಯಲ್ಲಿದ್ದಂಥ ಹೆಂಡತಿ ಮತ್ತು ಮಕ್ಕಳನ್ನು ಹೊಡೆಯುವುದಕ್ಕೆ, ಬಡಿಯುವುದಕ್ಕೆ, ಅವಾಚ್ಯ ಶಬ್ದಗಳಿಂದ ನಿಂದಿಸೋಕೆ ಶುರು ಮಾಡಿದ್ದ. ಪವಿತ್ರ ಜೊತೆಗೆ ಹತ್ತಿರ ಆಗ್ತಾ ಇದ್ದ ಹಾಗೆಯೇ ತನ್ನ ಫ್ಯಾಮಿಲಿಯನ್ನು ದೂರ ಮಾಡೋದಕ್ಕೆ ಶುರು ಮಾಡಿದ. ಮತ್ತು ಚಂದ್ರಕಾಂತ್ ತಾಯಿಗೂ ಕೂಡ ಆತ ಮನಸ್ಸು ಇಚ್ಛೆ ಹಲ್ಲೆ ಮಾಡ್ತಾ ಇದ್ದ. ಕುಡಿದು ಬಂದು ಹೊಡಿತಾ ಇದ್ದ. ಹೇಗಾದರೂ ಮಾಡಿ ಅವರನ್ನು ದೂರ ಇಡಬೇಕು, ದೂರ ಮಾಡಬೇಕು, ಪವಿತ್ರ ಜೊತೆಗೆ ಜೀವನ ಕಟ್ಕೊಳ್ಬೇಕು ಅನ್ನುವಂಥ ಮಹದಾಸೆಯನ್ನು ಇಟ್ಕೊಂಡಿದ್ದ. ಇನ್ನು ಪವಿತ್ರ ಮಕ್ಕಳು ಕೂಡ ಚಂದ್ರಕಾಂತ್ನನ್ನು ಪವಿತ್ರ ಮದುವೆ ಆಗೋದಕ್ಕೆ ಒಪ್ಪಿಗೆ ಕೊಟ್ಟಿದ್ರು. ಆ ಕಾರಣಕ್ಕಾಗಿ ಚಂದ್ರಕಾಂತ್ ತನ್ನ ಮನೆಯವರನ್ನು ದೂರ ಮಾಡ್ಕೋಬೇಕು ಅಂತ ನಿರ್ಧರಿಸಿದ್ದ. ತನಗೆ ಮದುವೆ ಆಗಿದೆ, ಮಕ್ಕಳಿದೆ ಅನ್ನೋದು ಗೊತ್ತಿದ್ರೂ ಕೂಡ ಪವಿತ್ರ ಪ್ರೀತಿಯಲ್ಲಿ ಆತ ಮೈ ಮರೆತಿದ್ದ. ಇನ್ನು ಚಿಕ್ಕ ವಯಸ್ಸಿನಿಂದಲೂ ಬರೀ ನೋವನ್ನು ನೋಡ್ಕೊಂಡು ಬಂದಿದ್ದಂಥ ಪವಿತ್ರಗೂ ಕೂಡ ಒಂದು ಪವಿತ್ರವಾದಂಥ ಪ್ರೀತಿ ಬೇಕಾಗಿತ್ತು. ಚಂದ್ರಕಾಂತ್ ಜೊತೆಗೆ ಇದ್ದರೆ ನಾನು ಸೇಫ್ ಆಗಿರ್ತೀನಿ, ನನ್ನ ಜೀವನದಲ್ಲಿ ಪ್ರೀತಿ ಇರುತ್ತೆ, ಕಾಳಜಿ ಇರುತ್ತೆ, ಚೆನ್ನಾಗಿ ಹೆಸರು ಮಾಡ್ಬೋದು, ಹಾಗೆಯೇ 2 ಒಟ್ಟಿಗೆ ದುಡಿಬಹುದು, ಒಳ್ಳೆಯ ಜೀವನವನ್ನು ಲೀಡ್ ಮಾಡ್ಬೋದು ಅಂತ ಅಂದ್ಕೊಂಡಿದ್ಲು. ಅದರ ವಿಧಿಯಾಟವೇ ಬೇರೆ ಆಗಿತ್ತು. ಪವಿತ್ರ ಮತ್ತು ಚಂದ್ರಕಾಂತ್ ತಮ್ಮ ಮದುವೆ ವಿಚಾರದ ಬಗ್ಗೆ ಮಾತನಾಡಲಿಕ್ಕೆ ಅಂತ ಪವಿತ್ರ ಹುಟ್ಟೂರಿಗೆ ಬಂದು ಪವಿತ್ರ ತಂದೆ ತಾಯಿ ಮತ್ತು ಸಂಬಂಧಿಕರನ್ನು ಒಪ್ಪಿಸಿ 2ನೇ ಮದುವೆ ಆಗುವ ತರಾತುರಿಯಲ್ಲಿ ಇದ್ರು.
ವಾಪಸ್ ಹೋಗುವಂಥ ಸಂದರ್ಭದಲ್ಲೇ ಈ ಒಂದು ಭೀಕರ ಅಪಘಾತ ಆಗಿರೋದು. ಆದರೆ ಭೀಕರ ಅಪಘಾತದ ನಂತರ ಚಂದ್ರಕಾಂತ್ ಏಕಾಂಗಿ ಆಗಿದ್ದಾನೆ. ಹೆಂಡತಿಯ ಜೊತೆಗೂ ಹೋಗ್ಲಿಕ್ಕಾಗದೆ, ತಾಯಿ ಜೊತೆಗೂ ಇರಲಿಕ್ಕಾಗದೆ ಪವಿತ್ರ ನೆನಪಿನಲ್ಲೇ ಸೊರಗಿ ಹೋಗಿದ್ದಾನೆ. ಆ ಕಾರಣಕ್ಕಾಗಿ ಆತ ಕೂಡ ಇದೀಗ ಕೆಟ್ಟ ನಿರ್ಧಾರವನ್ನು ಮಾಡಿ ಉಸಿರು ಚೆಲ್ಲಿದ್ದಾನೆ. ಆದರೆ ಇದೀಗ ಒಬ್ಬಂಟಿ ಆಗಿರೋದು ಅಥವಾ ಬೀದಿಗೆ ಬಂದಿದ್ದು ಚಂದ್ರಕಾಂತ್ನ ಫ್ಯಾಮಿಲಿ. ಅಪ್ಪನನ್ನ ಕಳೆದುಕೊಂಡಂತ ಮುದ್ದಾದ ಇಬ್ಬರು ಮಕ್ಕಳು ಕಣ್ಣೀರು ಹಾಕ್ತಾ ಇದ್ದಾರೆ, ಒಬ್ಬಂಟಿಗಳಾಗಿದ್ದಾರೆ, ಅನಾಥರಾಗಿದ್ದಾರೆ. ಇನ್ನು ಏನೂ ಅರಿಯದಂಥ ಹೆಂಡತಿ ನನಗೆ ಅನ್ಯಾಯ ಮಾಡಿದ, ಇವನನ್ನು ನೆಚ್ಚಿಕೊಂಡು ನಾನು ಇಡೀ ಸಂಸಾರವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದೆ. ಈತ ಜೊತೆಗೆ ಜೀವಂತವಾಗಿದ್ದಿದ್ರೆ ಸಾಕಿತ್ತು. ಆದರೆ ಪವಿತ್ರ ಬಲೆಯಲ್ಲಿ ಬಿದ್ದು ಈತ ಸಾವನ್ನಪ್ಪಿದ. ಈಗ ನಾನು ಎಲ್ಲಿ ಹೋಗಲಿ, ಏನು ಮಾಡಲಿ, ಯಾರ ಜೊತೆಗೆ ನನ್ನ ಕಷ್ಟವನ್ನು ಹೇಳ್ಕೊಳ್ಳಿ? ನನ್ನ ತಂದೆ ತಾಯಿಗೂ ಕೂಡ ನಾನು ಮೋಸ ಮಾಡಿ ಇವನ ಜೊತೆಗೆ ಬಂದು ಜೀವನ ಕಟ್ಕೊಂಡಿದ್ದೆ ಅಂತ ಕಣ್ಣೀರು ಹಾಕ್ತಾ ಇದ್ದಾಳೆ. ಇನ್ನೊಂದು ಕಡೆಯಲ್ಲಿ ಈತ ನನ್ನ ಹೆತ್ತ ತಾಯಿ ಕೂಡ ನನ್ನ ಮಗ ನನಗೆ ಮೋಸ ಮಾಡ್ದ, ಈ ಇಳಿ ವಯಸ್ಸಿನಲ್ಲಿ ಜೊತೆಗಿದ್ದು ನಮ್ಮನ್ನು ನೋಡ್ಕೊಳ್ಳೋದು ಬಿಟ್ಟು ಇದ್ಯಾವುದೋ ಬೇರೆಯ ಮೋಹಕ್ಕೆ ಬಲಿಯಾಗಿ ತನ್ನ ಜೀವವನ್ನು ಅಂತ್ಯಗೊಳಿಸಿಕೊಂಡ. ಹೀಗೆ ಆದರೆ ನಮ್ಮ ಜೀವನ ಮುಂದೆ ಹೇಗೆ ಅಂತ ಕಣ್ಣೀರು ಹಾಕ್ತಾ ಇದ್ದಾರೆ. ಒಟ್ಟಿನಲ್ಲಿ ಒಂದು ಸಾವು ಹಲವರ ಬದುಕನ್ನು ಬೀದಿಗೆ ತರಿಸಿದ್ದು ಮಾತ್ರ ದುರಂತ. ಈ ಸ್ಟೋರಿ ಗೊತ್ತಾಗ್ತಾ ಇದ್ದ ಹಾಗೇನೆ ಕೆಲವರು ಕಣ್ಣೀರು ಹಾಕಿದ್ರೆ ಇನ್ನು ಕೆಲವರು ಯಾಕೆ ಹೀಗೆಲ್ಲ ಮಾಡ್ಕೊಳ್ತಾರೆ, ಇವರೆಲ್ಲ ಎಜುಕೇಟೆಡ್ ಆಗಿದ್ದು ಕೂಡ ಯಾಕೆ ಈ ಥರದೊಂದು ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅಂತ ಶಾಪ ಹಾಕ್ತಾ ಇದ್ದಾರೆ.